ಸರ್ಕಾರ ಯೋಚನೆ ಮಾಡಿದೆ ಯಾರಿಗಾಗಿ ಅಂದ್ರೆ ನಮ್ಮ ಎಲ್ಲ ಮಹಿಳೆಯರಿಗೋಸ್ಕರ. ಯಾಕಪ್ಪ ಅಂದ್ರೆ ಹೆಣ್ಣು ಕಲಿಬೇಕು, ಹೆಣ್ಣು ಕಲಿದ್ರೆ ಸಮಾಜ ಹೆಂಗ್ ಉದ್ಧಾರ ಆಗುತ್ತೆ, ಒಂದು ಸಂಸಾರ ಹೆಂಗ್ ಉದ್ಧಾರ ಆಗುತ್ತೆ ಅನ್ನೋದನ್ನ ಈ ಹಿಂದೆ ನಾವು ಕಲ್ತಿದ್ವಿ. ಹೆಣ್ಣೊಂದು ಕಲ್ತಾರೆ ಶಾಲೆಯೊಂದು ತೆರೆದಂತೆ ಅಂತ ಸಾಕಷ್ಟು ಉದಾಹರಣೆಗಳಿದೆ, ನಾಣ್ಣುಡಿಗಳಿದೆ. ಅದೇ ರೀತಿಯಾಗಿ ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಇರ್ಬೋದು. ಯಾಕೆ ನರೇಂದ್ರ ಮೋದಿ ಅವರು ಈ ಯೋಜನೆ ತಂದ್ರು, ಬೇರೆಯವರು ಯಾಕೆ ತರೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿಲ್ಲ? ಸಾಕಷ್ಟು ಗ್ರಾಮೀಣ ಮಹಿಳೆಯರ ಒಂದು ಆರೋಗ್ಯದ ದೃಷ್ಟಿಯಿಂದ ಅವರ ಕೌಟುಂಬಿಕ ಪರಿಸ್ಥಿತಿಗಳನ್ನು ಮನಗಂಡು ಉಜ್ವಲ ಯೋಜನೆ ಇದೆ. ನಮ್ಮೆಲ್ಲ ಹೆಣ್ಣುಮಕ್ಕಳ ಆರೋಗ್ಯಕ್ಕೆ ಮತ್ತು ಅವರ ಒಂದು ಕೌಟುಂಬಿಕ ನಿರ್ವಹಣೆಗೆ ಅನುಕೂಲ ಆಗಲಿ ಅನ್ನೋದ್ರಿಂದ ಉಜ್ವಲ ಯೋಜನೆ ತಂದು ಮಹಿಳೆಯರ ಮನ ಗೆದ್ದಿದ್ದಾರೆ ಈಗಾಗಲೇ. ಅದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ? ಎಲ್ಲೋ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ಮತ್ತೆ ಇಸ್ರೇಲ್ ಮತ್ತೆ ಯುದ್ಧ ನಡೀತಾ ಇದ್ರೆ ಇಲ್ಲಿನ ಗ್ಯಾಸು ಪ್ರಾಬ್ಲಮ್ ಅಂತ ಹೇಳ್ತೀರಾ. ಈ ಪ್ರಾಬ್ಲಮ್ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆಲ್ಲೂ ಇಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಆಡುತ್ತಾ ಇದೆ, ಅಲ್ಲಿ ಸಾಂದರ್ಭಿಕವಾಗಿ ತಾತ್ಕಾಲಿಕವಾಗಿ ಕುತಂತ್ರ ಮಾಡಿದರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಅದೇ ರೀತಿಯಾಗಿ ಇವತ್ತೇನು 2023ರಲ್ಲಿ ಮಹಿಳಾ ಮಸೂದೆಯನ್ನು ನಾವು ಅಂಗೀಕಾರ ಮಾಡ್ಕೊಂಡಿದ್ದೀವಿ. ಆ ಒಂದು ಬಿಲ್ ಅನ್ನು ಇವತ್ತು 26ರಲ್ಲಿ ನಾವು ಲೋಕಸಭೆಯಲ್ಲಿ ಮಂಡಿಸಿ ಪಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಹಿಳೆಯರ ಪರವಾಗಿ ನಿಲ್ಲಬೇಕು ಅಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರೆ, ಮಾನಗೆಟ್ಟ ನೀತಿಗೆಟ್ಟ ಮಹಿಳಾ ವಿರೋಧ ಪಕ್ಷಗಳು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಇವತ್ತು ಆ ಮಸೂದೆಯನ್ನು ಲೋಕಸಭೆಯಲ್ಲಿ ಸೋಲಿಸುವ ಮುಖಾಂತರ ಮಹಿಳೆಯರ ಮೇಲೆ ಒಂದು ಮರಣ ಶಾಸನ ಬರೆದಿದ್ದಾರೆ. ಅವರ ರಾಜಕೀಯ ಹಕ್ಕುಗಳನ್ನು ಅವರು ಕಾಲ್ತುಂಡ ಮಾಡಿಬಿಟ್ಟಿದ್ದಾರೆ. ಯಾವುದೇ ರೀತಿಯ ಅವಕಾಶಗಳು ಕೊಡಬಾರ್ದು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿ ಅವರು ನೀಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಆಗಬೇಕು. ದುಡ್ಡಿರೋರು ವಿರೋಧಿಸುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆ. ಗೌರಿಬಿದನೂರು ಮಹಿಳಾ ಮೀಸಲಾತಿಯನ್ನು ವಿರೋಧಿಸುತ್ತಿರುವ ಕಾಂಗ್ರೆಸ್ ನೇತೃತ್ವದ ಮಿತ್ರಕೂಟದ ಧೋರಣೆಯನ್ನು ಖಂಡಿಸಿ ಗೌರಿಬಿದನೂರು ತಾಲೂಕು ಬಿಜೆಪಿ ವತಿಯಿಂದ ಇಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಡಾ. ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಗೌರವ ಕಾರ್ಯಕ್ರಮದ ಆರಂಭದಲ್ಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಸಂವಿಧಾನ ಶಿಲ್ಪಿ ಡಾ. ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಮಹಿಳೆಯರಿಗೆ ಸಿಗಬೇಕಾದ ಸಾಂವಿಧಾನಿಕ ಹಕ್ಕನ್ನು ಕಸಿದುಕೊಳ್ಳಲು ಯತ್ನಿಸುತ್ತಿರುವ ವಿರೋಧ ಪಕ್ಷಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಮಾನವ ಸರಪಳಿ ಹಾಗೂ ಪಾದಯಾತ್ರೆ. ಪುತ್ಥಳಿಯ ಮುಂಭಾಗದಲ್ಲಿ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದರು. ಬಳಿಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಾದಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ಮಹಿಳಾ ಪರ ನಿಲುವನ್ನು ಬೆಂಬಲಿಸಿ ಹಾಗೂ ಕಾಂಗ್ರೆಸ್ ಮಿತ್ರಕೂಟದ ನಡವಳಿಕೆಯನ್ನು ಟೀಕಿಸಿ ಎಂಜಿ ವೃತ್ತಕ್ಕೆ ತಲುಪಿದರು. ಸಮಾರೋಪ ಮತ್ತು ಪ್ರಮುಖ ಭಾಗಿಗಳು. ಎಂಜಿ ವೃತ್ತದಲ್ಲಿ ಜಮಾವಣೆಯಾದ ನೂರಾರು ಕಾರ್ಯಕರ್ತರನ್ನು ಉದ್ದೇಶಿಸಿ ಪ್ರಮುಖರು ಮಾತನಾಡಿದರು. ನಂತರ ಸಮಾರೋಪದೊಂದಿಗೆ ಪ್ರತಿಭಟನೆ ಮುಕ್ತಾಯವಾಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪ್ರಮುಖರು: ಕೋಡಿಲಪ್ಪ ತಾಲೂಕು ಅಧ್ಯಕ್ಷರು, ವೇಣುಮಾಧವ್ ನಗರ ಅಧ್ಯಕ್ಷರು, ರಮೇಶ್ ರಾವ್ ಸಲಿಕೆ, ಮೋಹನ್, ಪಾರ್ವತಮ್ಮ, ಲಕ್ಷ್ಮೀ ನರಸಮ್ಮ, ಅರುಣಮ್ಮ, ಮಂಜುನಾಥ್ ರಾವ್, ಅನಿಲ್ ಕುಮಾರ್, ಪರಮೇಶ್, ಮಧುಸೂದನ ರೆಡ್ಡಿ, ಬಂಡಪಲ್ಲಿ ಮೂರ್ತಿ. ಈ ಸಂದರ್ಭದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಆರ್ಆರ್ಎಸ್ ನ್ಯೂಸ್, ಗೌರಿಬಿದನೂರು. लेर